ಹಲೋ ಮಕ್ಕಳೇ, ಮತ್ತೆ ನಮಸ್ಕಾರ ನಿಮ್ಗೆ. ಮತ್ತೆ ನಾನು ಬಂದಿದ್ದೀನಿ. ಮೊದಲ ವಿಡಿಯೋದಲ್ಲಿ ನಾನು ನಿಮ್ಗೆ ಪ್ರಶ್ನೆ ಪತ್ರಿಕೆಯ ರೂಪುರೇಷೆಗಳನ್ನ ಮತ್ತೆ ಪ್ರಶ್ನೆ ಪತ್ರಿಕೆ ಹೇಗೆಲ್ಲ ಬರುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳಿಸಿದ್ದೆ. ಸೊ ಪ್ರಿಪರೇಷನ್ಗೆ ಎಷ್ಟು ಮುಖ್ಯನೋ ಹಾಗೆ ಪ್ರೆಸೆಂಟೇಷನ್ ಕೂಡ ಹಾಗೆ ಮುಖ್ಯ ಆಗುತ್ತೆ ಮಕ್ಕಳೇ. ಸೊ ನೀವೆಲ್ಲ ಈಗ ಆಲ್ರೆಡಿ ಪ್ರಿಪರೇಷನ್ ಆಗಿದ್ದೀರಾ. ಸೊ ಪ್ರಿಪರೇಷನ್ ಆದ್ಮೇಲೆ ಪ್ರಶ್ನೆ ಅಂದ್ರೆ ನಾವು ಯುದ್ಧಕ್ಕೆ ಹೋಗೋದಕ್ಕೆ ಮುಂಚೆ ಪ್ರಿಪರೇಷನ್ ಮಾಡ್ಕೊಳ್ತೀವಿ, ಆಯುಧಗಳನ್ನ ಸಿದ್ಧ ಮಾಡ್ಕೊಳ್ತೀವಿ. ಬಟ್ ಆದ್ರೆ ಯುದ್ಧ ಭೂಮಿಗೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ನಾವು ಮಾಡ್ಕೊಂಡಿರುವಂತ ಪ್ರಿಪರೇಷನ್ ಅನ್ನ ಹೇಗೆ ಎಕ್ಸಿಕ್ಯೂಟ್ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಮಕ್ಕಳೇ. ಸೊ ಹಾಗಾಗಿ ಇಲ್ಲಿ ನಾವು ಎಷ್ಟೇ ಪ್ರಿಪರೇಷನ್ ಮಾಡ್ಕೊಂಡಿದ್ರು, ಎಷ್ಟೇ ಓದಿದ್ರು ಕೂಡ ನಾವು ಉತ್ತರವನ್ನ ಪ್ರೆಸೆಂಟ್ ಮಾಡೋದಿದೆಯಲ್ಲ ಅದು ಬಹಳ ಮುಖ್ಯ. ಸೊ ಹಾಗಾಗಿ ನಿಮಗೆ ಅದರಲ್ಲೂ ಕೂಡ ತುಂಬಾ ಚೆನ್ನಾಗಿ ಓದುವಂತ ಮಕ್ಕಳು, ಅದರಲ್ಲೂ 80/80 ಯಾರು ತಗೊಳ್ಬೇಕು ಅನ್ನೋ ಒಂದು ಆಸೆ ಇದೆ ಅಂತವರಿಗಾಗಿ ಈ ವಿಡಿಯೋ ಮಾಡ್ತಾ ಇರುವಂತದ್ದು ಮಕ್ಕಳೇ. ದಯಮಾಡಿ ನೀವು ಈ ವಿಡಿಯೋವನ್ನ ಗಮನವಿಟ್ಟು ಕೇಳಿ ಕೊನೆವರೆಗೂ. ಇಲ್ಲಿ ಮುಖ್ಯವಾಗಿ 80ಕ್ಕೆ 80 ಅಂಕಗಳನ್ನ ಸಾಮಾನ್ಯವಾಗಿರುವಂತ ಒಂದು ಪ್ರಶ್ನೆ ಏನು ಅಂತಂದ್ರೆ, ಮಕ್ಕಳಲ್ಲಿ ಕನ್ನಡದಲ್ಲಿ 80ಕ್ಕೆ 80 ಕೊಡೋದಿಲ್ಲ ಅನ್ನೋ ಒಂದು ತಪ್ಪು ಕಲ್ಪನೆ ಇದೆ. ದಯಮಾಡಿ ಆ ರೀತಿ ನೀವು ತಿಳ್ಕೊಳ್ಳೇಬೇಡಿ. ಖಂಡಿತ ನೀವು ಚೆನ್ನಾಗಿ ಬರೆದ್ರಿ ಅಂದ್ರೆ ಖಂಡಿತ ನಿಮ್ಗೆ 80ಕ್ಕೆ 80 ಸಿಕ್ಕೇ ಸಿಗುತ್ತೆ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ, ನಾನು ನಿಮ್ಗೆ ಗ್ಯಾರಂಟಿ. ಮುಖ್ಯವಾಗಿ ಏನು ಅಂತಂದ್ರೆ ಅದನ್ನ ಹೇಗೆ ಪ್ರೆಸೆಂಟ್ ಮಾಡೋದು ಅನ್ನೋದು ಬಹಳ ಮುಖ್ಯ. ಸೊ ಹಾಗಾಗಿ ನಾನು ನಿಮ್ಗೆ ಇವತ್ತು ಬಹಳ ಕಡಿಮೆ ಅವಧಿಯಲ್ಲಿ ಒಂದು ಮಾದರಿ ಪತ್ರಿಕೆಯನ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ. ವಿದ್ಯಾರ್ಥಿಯೊಬ್ಬ 80ಕ್ಕೆ 80 ಹೇಗೆ ತಗೊಳ್ತಾನೆ, ಏನೆಲ್ಲ ಅಂಶಗಳನ್ನ ನೀವು ಗಮನದಲ್ಲಿ ಇಟ್ಟುಕೊಂಡು ಉತ್ತರ ಪತ್ರಿಕೆಯಲ್ಲಿ ಬರೀಬೇಕು ಅನ್ನೋದ್ರ ಬಗ್ಗೆ ನಿಮ್ಗೆ ಇಲ್ಲಿ ಒಂದು ಸಣ್ಣ ಒಂದು ವಿಡಿಯೋದ್ರ ಮೂಲಕ ತಿಳಿಸ್ತಾ ಇದ್ದೀನಿ. ಬನ್ನಿ, ಒಬ್ಬ ವಿದ್ಯಾರ್ಥಿ ಬರೆದಿರುವಂತಹ ಒಂದು ಉತ್ತರ ಪತ್ರಿಕೆನ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ನೋಡಿ, ಇಲ್ಲಿ ಮುಖಪುಟ ನಿಮಗೆ ಗೊತ್ತಿರುವಂತದ್ದು. ಇದರಲ್ಲಿ ಈಗ ಆಲ್ರೆಡಿ ನಿಮಗೆ ಬಹುತೇಕ ವಿಡಿಯೋಗಳಲ್ಲಿ ಮುಖಪುಟವನ್ನ ಹೇಗೆ ಫಿಲ್ ಮಾಡಬೇಕು ಅನ್ನೋದು ಗೊತ್ತಿದೆ. ಸೊ ಇದ್ರ ಬಗ್ಗೆ ನಾನು ಹೆಚ್ಚಿಗೆ ಏನು ಹೇಳೋದಕ್ಕೆ ಹೋಗಲ್ಲ. ಒಳ ವಿಭಾಗಕ್ಕೆ ಹೋಗೋಣ ನಾವು. ಮಕ್ಕಳೇ, ನಾನು ಹಾಗೆ ಹೇಳ್ದಂಗೆ ನಿಮ್ಗೆ ಮೊದಲನೇ ಒಂದು ಭಾಗದಲ್ಲಿ ಬಹು ಆಯ್ಕೆ ಪ್ರಶ್ನೆಗಳಿರುತ್ತೆ. ನೀವು ಇಲ್ಲಿ ಗಮನಿಸಬಹುದು ಮಕ್ಕಳೇ, ಎಷ್ಟು ಅಂದವಾಗಿ, ಎಷ್ಟು ನೀಟಾಗಿ, ಸ್ಪಷ್ಟವಾಗಿ, ಜೊತೆಗೆ ದುಂಡಾದಂತ ಅಕ್ಷರಗಳಿಂದ ಬರವಣಿಗೆ ಮಾಡಿದ್ದಾರೆ ಅಂತ. ಸೊ ಇಲ್ಲಿ ಬಹಳ ಮುಖ್ಯ. ಜೊತೆಗೆ ಇನ್ನೊಂದು ನೋಡಿ, ನೀವು ಒಂದು ಪ್ರಶ್ನೆ ಆದ್ಮೇಲೆ ಒಂದು ಲೈನ್ ಅನ್ನ ಬಿಟ್ಟಿರುವಂತದ್ದು, ಗ್ಯಾಪ್ ಕೊಟ್ಟಿರುವಂತದ್ದು, ಪ್ರಶ್ನೆ ಸಂಖ್ಯೆಗಳನ್ನ ಸ್ಪಷ್ಟವಾಗಿ ನಮೂದಿಸಿರುವಂತದ್ದು, ಆ ವಿಭಾಗ, ಜೊತೆಗೆ ಮೊದಲನೇ ಮುಖ್ಯ ಪ್ರಶ್ನೆ, ಅದರಲ್ಲಿ ಪ್ರಶ್ನೆಗಳ ಸಂಖ್ಯೆ, ಜೊತೆಗೆ ಉತ್ತರಗಳ ಒಂದು ಸಂಖ್ಯೆ, ಪ್ರತಿಯೊಂದನ್ನು ಕೂಡ ಮಕ್ಕಳೇ ಸ್ಪಷ್ಟವಾಗಿ ನೀವು ನಮೂದಿಸಬೇಕು. ಯಾವುದೇ ಗೊಂದಲಕ್ಕೆ ಅಂದ್ರೆ ಇವ್ಯಾಲ್ಯೂಯೇಟರ್ಗೆ ಯಾವುದೇ ಗೊಂದಲಕ್ಕೆ ಅವಕಾಶ ಮಾಡಿಕೊಡ್ಬಿಡಿ. ನೀವು ಬರೆದಿರುವಂತಹ ಉತ್ತರ ಸ್ಪಷ್ಟತೆ ಮತ್ತೆ ನಿಖರವಾಗಿ ಇರಬೇಕು. ಸೊ ಇನ್ನೊಂದು ಮುಖ್ಯವಾಗಿ ನಿಮಗೆ ಗಮನಿಸಬೇಕಾದಂತ ವಿಚಾರ ಮಕ್ಕಳೇ, ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಆ ವಿಭಾಗದಲ್ಲಿ ಒಂದೇ ಸಾರಿ ಉತ್ತರವನ್ನ ಬರೀಬೇಕು. ಒಡೆದು ಬರೆಯುವಂತಹ ಒಂದು ಪ್ರಮೇಯಕ್ಕೆ ಹೋಗ್ಬೇಡಿ. ಯಾಕಂದ್ರೆ ನಿಮ್ಗೆ ಅಲ್ಲೇ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ, ಒಮ್ಮೆ ಬರೆದಂತ ಉತ್ತರವನ್ನ ಮಾತ್ರ ಪರಿಗಣಿಸಲಾಗುವುದು ಅಂತ. ಸೊ ಹಾಗಾಗಿ ತಪ್ಪಾದಿ ಬರೆದು ನಂತರ ಒಡೆದು ನಂತರ ಸರಿ ಉತ್ತರ ಬರೆದು ಕನ್ಸಿಡರ್ ಮಾಡಲ್ಲ. ಹಾಗಾಗಿ ನೀವು ಮಕ್ಕಳೇ ದಯಮಾಡಿ ಒಂದೇ ಸಾರಿ ಯೋಚನೆ ಮಾಡಿ ಉತ್ತರ, ನಿಮಗೆ ಆ ಪ್ರಶ್ನೆ ಅನುಮಾನ ಇದ್ರೆ ಕೊನೆಗೆ ಬರೀರಿ, ಬ್ಲಾಂಕ್ ಬಿಟ್ಟುಕೊಂಡು ಕೊನೆಗೆ ಬರೀರಿ. ಆದ್ರೆ ಬರೆದಂತ ಉತ್ತರ ಸರಿಯಾಗಿರ್ಬೇಕು, ಜೊತೆಗೆ ಈ ರೀತಿಯಾಗಿ ಸ್ಪಷ್ಟತೆ ಇರಬೇಕು. ನೋಡಿ, ಇಲ್ಲಿ ಒಂದು ವಾಕ್ಯದ ಪ್ರಶ್ನೆಗಳು, ಅದರಲ್ಲೂ ಬಹು ಆಯ್ಕೆ ಪ್ರಶ್ನೆಗಳನ್ನ ಎಷ್ಟು ನೀಟಾಗಿ ಬರೆದಿದ್ದಾರೆ ಮಗು. ಸೊ ಈ ರೀತಿ ಸ್ಪಷ್ಟವಾಗಿ ಬರಿತಾ ಹೋಗ್ಬೇಕು. ಆಮೇಲೆ ಇನ್ನೊಂದು ಮುಖ್ಯವಾಗಿ ನೋಡಿರ್ಬೋದು, ಮಾರ್ಜಿನ್ ಇದೆ. ಮಾರ್ಜಿನ್ ನ ಹೊರಭಾಗದಲ್ಲಿ ಪ್ರಶ್ನೆಗಳ ಸಂಖ್ಯೆ, ಒಳಭಾಗದಲ್ಲಿ ಉತ್ತರದ ಕ್ರಮ ಸಂಖ್ಯೆ ಎಲ್ಲವನ್ನು ಕೂಡ ನಮೂದಿಸಿರುವಂಥದ್ದು. ನೆಕ್ಸ್ಟ್ ಇಲ್ಲಿ ಫಿಲ್ ಇನ್ ದ ಬ್ಲಾಂಕ್ಸ್, ಬಿಟ್ಟ ಸ್ಥಳವನ್ನ ತುಂಬಿ ನೋಡಿ ನೀಟಾಗಿ ಉತ್ತರವನ್ನ ಬರೆದಿರುವಂತದ್ದು. ಅದರಲ್ಲಿ 11, 12, 13, 14, 15 ಈ 5 ಪ್ರಶ್ನೆಗಳಿಗೆ ಬಿಟ್ಟ ಸ್ಥಳವನ್ನ ತುಂಬಿರಿ ಎಷ್ಟು ಸ್ಪಷ್ಟವಾಗಿ ಬರೆದಿರುವಂತದ್ದು. ಜೊತೆಗೆ ಇಲ್ಲಿ ಮ್ಯಾಚ್ ದ ಫಾಲೋವಿಂಗ್ ನೋಡಿರ್ಬೋದು ನೀವು. ಎರಡೂ ಭಾಗದ ಅಂದ್ರೆ ಮತ್ತೆ ಆ ವಿಭಾಗದ ಎರಡೂ ಉತ್ತರಗಳನ್ನ ಸ್ಪಷ್ಟವಾಗಿ ನಮೂದಿಸಿರುವಂತದ್ದು, ಜೊತೆಗೆ ಪ್ರಶ್ನೆ ಸಂಖ್ಯೆಗಳನ್ನು ಕೂಡ ಸರಿಯಾಗಿ ಬರೆದಿರುವಂತದ್ದು. ಇಲ್ಲಿ 5ಕ್ಕೆ 5 ಅಂಕಗಳನ್ನ ಕೊಟ್ಟಿರ್ತಾರೆ. ಇದರಲ್ಲಿ ಯಾವುದೇ ರೀತಿಯಾದಂತ ಕಡಿತಗೊಳಿಸೋದಕ್ಕೆ ಅವಕಾಶ ಇಲ್ಲ. ಸೊ ಹಾಗಾಗಿ 2-3 ಅಂಕದ ಪ್ರಶ್ನೆಗಳಿಗೆ ಬರೋಣ ಮಕ್ಕಳೇ. ನೋಡಿ, ಇಲ್ಲಿ 2 ಅಂಕದ ಪ್ರಶ್ನೆಗಳಿಗೆ ಸ್ಪಷ್ಟವಾಗಿ ನೇರವಾಗಿ ಬರೆದಿರುವಂತ ಉತ್ತರ. ಇಲ್ಲಿ ಮುಖ್ಯವಾಗಿ ನೀವು ಗಮನಿಸಬಹುದು, ಕೀ ಪಾಯಿಂಟ್ಸ್ ನ ಅಂಡರ್ಲೈನ್ ಮಾಡಿರುವಂತದ್ದು. ಏನು, ಈಗ ಇಲ್ಲಿ ಎಕ್ಸಾಂಪಲ್ ಒಂದು ಪ್ರಶ್ನೆ, ಗಂಡರ 5 3 ಲೋಕದ ಗಂಡರ 6 ಪ್ರಶ್ನೆ. ನೋಡಿ, ಇಲ್ಲಿ ಮಗು ಯಾವ ರೀತಿಯಲ್ಲಿ ಉತ್ತರವನ್ನ ಬರೆದಿದೆ. ಗಂಡರ 5 ಪಾಂಡವರು, 3 ಲೋಕದ ಗಂಡರು, ಅರ್ಜುನ, ಧರ್ಮರಾಯ, ಭೀಮ, ನಕುಲ, ಸಹದೇವ. ಸೊ ಇಲ್ಲಿ ಗಮನಿಸಿದಾಗ ಕೀ ಪಾಯಿಂಟ್ಸ್ ಅನ್ನ ಅಂಡರ್ಲೈನ್ ಮಾಡಿದರೆ ಬಹಳ ಮುಖ್ಯವಾಗಿ ಮಕ್ಕಳೇ ಗಮನಿಸಬೇಕು. ಜೊತೆಗೆ ಪಂಚುಯೇಷನ್ಸ್ ನೋಡಿ, ಲೇಖನ ಚಿಹ್ನೆಗಳನ್ನ ಸ್ಪಷ್ಟವಾಗಿ ನಮೂದಿಸಿರುವಂತದ್ದು. ಸೊ ಮಕ್ಕಳೇ, ನೀವು 80ಕ್ಕೆ 80 ತಗೊಳ್ಬೇಕು ಅಂದ್ರೆ ಇವೆಲ್ಲವನ್ನ ಗಮನಿಸಬೇಕು.
ಪಂಚುಯೇಷನ್ಸ್ ಆಗಿರ್ಬೋದು, ಕೀ ಪಾಯಿಂಟ್ಸ್ ನ ಅಂಡರ್ಲೈನ್ ಮಾಡೋದಾಗಿರ್ಬೋದು, ಜೊತೆಗೆ ಉತ್ತರವನ್ನ ಬರೆಯುವಂತ ರೀತಿ ಆಗಿರ್ಬೋದು, ಜೊತೆಗೆ ಪ್ರಶ್ನೆ ಸಂಖ್ಯೆಗಳಾಗಿರ್ಬೋದು, ಜೊತೆಗೆ ನಿಮ್ಮ ಬರವಣಿಗೆ ಆಗಿರ್ಬೋದು, ಸ್ವರ ಚಿಹ್ನೆಗಳಾಗಿರ್ಬೋದು, ಪ್ರತಿಯೊಂದನ್ನು ಕೂಡ ಸ್ಪಷ್ಟವಾಗಿ ನಮೂದಿಸ್ತಾ ಹೋಗ್ಬೇಕು. ನೋಡಿ, 2 ಅಂಕದ ಪ್ರಶ್ನೆಗಳು ಪ್ರತಿಯೊಂದನ್ನು ಕೂಡ ಸ್ಪಷ್ಟವಾಗಿ ಯಾವುದೇ ತಪ್ಪುಗಳಿಲ್ಲದೆ, ಇನ್ನೊಂದು ಎರರ್ಸ್ ಫ್ರೀ ಬರ್ದಿರೋವಂಥದ್ದು, ಯಾವುದೇ ಒಡೆದು ಬರೆಯುವಂಥದ್ದು ಅಥವಾ ಸ್ಕ್ರಾಚ್ ಮಾಡಿ ಬರೆಯುವಂಥದ್ದು ಇಲ್ಲ, ಸ್ಪಷ್ಟವಾಗಿ ನೀಟಾಗಿ ಬರ್ದಿರುವಂಥದ್ದು. ನೆಕ್ಸ್ಟ್ ಇಲ್ಲಿ 3 ಅಂಕದ ಪ್ರಶ್ನೆಗಳಿಗೆ ಬಂದ್ರೆ ಮಕ್ಕಳೇ, ನೋಡಿ, ಸಂದರ್ಭ ಈ ವಿಭಾಗದಲ್ಲಿ ನೀವು ಇದನ್ನು ಗಮನಿಸಬೇಕು ಮಕ್ಕಳೇ. ಯಾಕಂತಂದ್ರೆ ಸಂದರ್ಭವನ್ನ ಬರೀಬೇಕಾದ್ರೆ ದಯಮಾಡಿ ಇದನ್ನು ಗಮನಿಸಿ. ಆಯ್ಕೆ ಬರೀತಾರೆ, ಜೊತೆಗೆ ಯಾರು ಯಾರಿಗೆ ಹೇಳ್ತಾರೆ, ಸಂದರ್ಭವನ್ನ ಬರೆಸ್ತಾರೆ, ವಿವರಣೆ, ಕೊನೆಗೆ ಸ್ವಾರಸ್ಯ. ನಾನು ಆಗ್ಲೇ ಹೇಳ್ದಂಗೆ ನಿಮ್ಗೆ ಮೊದಲನೇ ವಿಡಿಯೋದಲ್ಲಿ ಹೇಳಿದೀನಿ, ಸಂದರ್ಭವನ್ನ ಬರೀಬೇಕಾದ್ರೆ ಸ್ವಾರಸ್ಯ ಬಹಳ ಮುಖ್ಯ ಆಗುತ್ತೆ. ಆಯ್ಕೆ, ವಿವರಣೆ, ನಂತರ ಸ್ವಾರಸ್ಯ. ಯಾರು ಯಾರಿಗೆ ಹೇಳ್ತಾರೆ ಎಲ್ಲವೂ ಕೂಡ ಬರೀತಾ ಹೋಗ್ತೀರಾ, ಕೊನೆಗೆ ಸ್ವಾರಸ್ಯವನ್ನ ಬಿಟ್ಬಿಡ್ತೀರಾ ಮಕ್ಕಳೇ. ಸೊ ಹಾಗಾಗಿ ಆಮೇಲೆ ಇನ್ನೊಂದು ಗಮನಿಸಿರ್ಬೋದು, ಪ್ರತಿಯೊಂದು ಭಾಗಗಳನ್ನಾಗಿ ಮಾಡಿದ್ದಾರೆ. ಆಯ್ಕೆ ಬರೀತಾರೆ, ವಿವರಣೆ ಬರೀತಾರೆ, ಜೊತೆಗೆ ಸ್ವಾರಸ್ಯ ಬರೆಯುವಂಥದ್ದು. ಸೊ ಇಲ್ಲಿ ಒಂದು ಪುಟವನ್ನ ಯೂಸ್ ಮಾಡಿಕೊಂಡು ಒಂದು ಸಂದರ್ಭವನ್ನ ನೀಟಾಗಿ ಪ್ರೆಸೆಂಟ್ ಮಾಡಿರುವಂಥದ್ದು. ನಿಮ್ಮ ಉತ್ತರಗಳು ಕೂಡ ಹೀಗೆ ಇರಬೇಕು. ಇಲ್ಲರ್ಧ ಬರೆಯೋದು ಆ ರೀತಿ ಬರೆಯೋದಕ್ಕಿಂತ ನಿಮಗೆ ಅಲ್ಲಿ ಪೇಪರ್ ಶಾರ್ಟೇಜ್ ಏನ್ ಬರಲ್ಲ, ಎಷ್ಟು ಪುಟಗಳು ಬೇಕಾದ್ರೂ ಸಿಗುತ್ತೆ ನಿಮಗೆ, ಸಾಕಷ್ಟು ಸಿಗುವನು ಪುಟಗಳಿರುತ್ತೆ. ಸೊ ಹಾಗಾಗಿ ಅದನ್ನೆಲ್ಲವನ್ನು ಉಪಯೋಗಿಸ್ಕೊಳ್ಳಿ. ಒಂದು ಪುಟದಲ್ಲಿ ಒಂದು ಸಂದರ್ಭವನ್ನ ನೀಟಾಗಿ ಪ್ರೆಸೆಂಟ್ ಮಾಡಿ. ಅಲ್ಲಿ ಮುಖ್ಯವಾಗಿ ಗಮನಿಸಬಹುದು, ಆಯ್ಕೆ ಬರೀಬೇಕಾಗುತ್ತೆ, ಸಂದರ್ಭವನ್ನು ವಿವರಿಸಬೇಕಾಗುತ್ತೆ, ಕೊನೆಗೆ ಸ್ವಾರಸ್ಯವನ್ನು ಕೂಡ ಬರೀಬೇಕಾಗುತ್ತೆ. ಸ್ವಾರಸ್ಯ ಅಂದ್ರೆ ಏನು ಅಂತ ಕೆಲವರಲ್ಲಿ ಪ್ರಶ್ನೆ ಇದೆ. ಸ್ವಾರಸ್ಯ ಅಂತಂದ್ರೆ ನಿಮ್ಗೆ ಯಾವ್ದು ಸಂದರ್ಭವನ್ನ ಕೊಟ್ಟಿರ್ತಾರೆ, ಒಂದು ವಾಕ್ಯವನ್ನ ಕೊಟ್ಟಿರ್ತಾರೆ, ಆ ವಾಕ್ಯ ಏನನ್ನ ವ್ಯಕ್ತಪಡಿಸುತ್ತೆ, ಅದರ ಭಾವ ಏನು ಅನ್ನೋದನ್ನ ಬರೆಯೋದೇ ಸ್ವಾರಸ್ಯ. ಸೊ ಹಾಗಾಗಿ ಅದನ್ನ ನೀವು ಗಮನದಲ್ಲಿ ಇಟ್ಕೊಂಡು ಬರೀತಾ ಹೋಗ್ಬೋದು. ನೋಡಿರ್ಬೋದು ಇಲ್ಲಿ. ಆಮೇಲೆ ಮುಖ್ಯವಾಗಿ ವಿವರಣೆಯಲ್ಲಿ ಗಮನಿಸ್ಬೋದು, ಆ ಮುಖ್ಯವಾದಂತ ಅಂಶಗಳನ್ನೆಲ್ಲ ಅಂಡರ್ಲೈನ್ ಮಾಡಿರುವಂಥದ್ದು. ಇನ್ನೊಂದು ಮುಖ್ಯವಾಗಿ ಗಮನಿಸ್ಬೋದು ಮಕ್ಕಳೇ, ಇಲ್ಲಿ ಆಯ್ಕೆನಲ್ಲಿ ಬರೀಬೇಕಾದ್ರೆ ನೋಡಿ, ಎಕ್ಸಾಂಪಲ್ ಕವಯಿತ್ರಿ ಲಲಿತಾ ಸಿದ್ದಬಸವಯ್ಯ ಅವರು ಬರೆದಿರುವ ಕವಿತೆ 2006 ಎಂಬ ಕೃತಿಯಿಂದ ಆರಿಸಲಾದ ಒಂದು ಹೆಚ್ಚಿಗೆ ಇಡ್ತೀನಿ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ಮಕ್ಕಳೇ ಇಲ್ಲಿ ಗಮನಿಸಬಹುದು, ಸಿಂಗಲ್ ಯುನೈಟೆಡ್ ಕಾಮದಲ್ಲಿ ಲಲಿತಾ ಸಿದ್ದಬಸವಯ್ಯ ಕವಿಯ ಹೆಸರನ್ನ ಅಥವಾ ಕವಯಿತ್ರಿ ಹೆಸರನ್ನ ಸಿಂಗಲ್ ಯುನೈಟೆಡ್ ಕಾಮದಲ್ಲಿ ಹಾಕಿರೋದು. ಕವಿತೆ ಅಂದ್ರೆ ಯಾವ ಒಂದು ಪದ್ಯವನ್ನ ಯಾವ ಕೃತಿಯಿಂದ ಆರಿಸಿದೀವಿ, ಆಕರ ಕೃತಿ, ಅದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿರುವಂತದ್ದು. ಸೊ ಇದನ್ನು ಕೂಡ ನಾವಲ್ಲಿ ಗಮನಿಸಬಹುದು. ಅದನ್ನ ಅಂಡರ್ಲೈನ್ ಮಾಡಿರುವಂತದ್ದು ನೋಡಿ, ಡಬಲ್ ಅಂಡರ್ಲೈನ್ ಕೂಡ ಮಾಡಿದ್ದಾರೆ. ಸೊ ಇದನ್ನ ನೀವು ಗಮನಿಸಬೇಕು. ಈ ರೀತಿ ಪ್ರೆಸೆಂಟ್ ಮಾಡಿದಾಗ ನಿಮಗೆ ಅಂಕಗಳು ಕಡಿತಗೊಳಿಸೋದಕ್ಕೆ ಸಾಧ್ಯನೇ ಇಲ್ಲ. ನೀವು ಚಾಲೆಂಜ್ ಮಾಡ್ಬೋದು, ಯಾಕೆ ಕಡಿತಗೊಳಿಸಿದ್ರೆ ನನಗೆ ಅಂತ ಹೇಳಿ ಚಾಲೆಂಜ್ ಮಾಡ್ಬೋದು. ಸೊ ಹಾಗಾಗಿ ನೀವು ಇದನ್ನೆಲ್ಲ ಅಂಶಗಳನ್ನ ದಯಮಾಡಿ ನೋಟ್ ಮಾಡ್ಕೊಳ್ಳಿ. ನೀವು ಬರವಣಿಗೆಯನ್ನ ಮಾಡಬೇಕಾದ್ರೆ ಅದನ್ನ ತಲೆನಲ್ಲಿ ಇಟ್ಕೊಂಡು ಈ ಅಂಶಗಳನ್ನ ನೀವು ಕೂಡ ಅದೇ ರೀತಿಯಲ್ಲಿ ಬರೆದು ಪ್ರೆಸೆಂಟ್ ಮಾಡಿದಾಗ ನಿಮಗೂ ಕೂಡ ಒಳ್ಳೆ ಅಂಕಗಳು ಸಿಗೋದಕ್ಕೆ ಅವಕಾಶ ಇರುತ್ತೆ. ಸೊ ನೆಕ್ಸ್ಟ್ ಸಂದರ್ಭ ಆಯಿತು. ನೆಕ್ಸ್ಟ್ ಈಗ ಈ ವಿಭಾಗಕ್ಕೆ ಬಂದ್ರೆ 4 ಅಂಕದ ಪ್ರಶ್ನೆಗಳು ಮಕ್ಕಳೇ. 4 ಅಂಕದ ಪ್ರಶ್ನೆಗಳಲ್ಲಿ ನಿಮ್ಗೆ ನೋಡಿರ್ಬೋದು, ಒಂದು ಪುಟಕ್ಕೆ ಒಂದೇ ಪ್ರಶ್ನೆಯನ್ನು ಇಲ್ಲೂ ಕೂಡ ಆಯ್ಕೆ ಮಾಡ್ಕೊಂಡಿರುವಂತದ್ದು. ಇಲ್ಲಿ ನೋಡಿ, 4 ಅಂಕದ ಪ್ರಶ್ನೆಗಳಿಗೆ ಎಕ್ಸಾಂಪಲ್ ಇಲ್ಲಿ ನಾಗಚಂದ್ರ ಬರೆದಿರೋ ರಾಮಚಂದ್ರ ಚರಿತ ಎಂಬ ಕೃತಿಯಿಂದ ಆರಿಸಲಾದ ಕದಡಿದ ಸಲಿಲಂ ತಿಳಿವಂದದೆ ಎಂಬ ಪದ್ಯ ಭಾಗದಿಂದ ಆರಿಸಲಾಗಿದೆ. ಇಲ್ಲೂ ಆಯ್ಕೆ ಬರೆದಿರುವಂತದ್ದು. ಮಗು ಆಯ್ಕೆ ಬರೀಬೇಕು ಅಂತ ಏನಿಲ್ಲ, ಬಟ್ ಆದ್ರೆ ಯಾರು ಕವಿಯಲ್ಲಿ ಆ ಒಂದು ಪ್ರಶ್ನೆಗೆ ಅಂದ್ರೆ ಸಾಮಾನ್ಯವಾಗಿದ್ದು ಅದು ಕದಡಿದ ಸಲಿಲಂ ತಿಳಿವಂದದೆ ಪದ್ಯ ಭಾಗದಲ್ಲಿ ಒಂದು ಪ್ರಶ್ನೆ. ಸೊ ಆ ಪ್ರಶ್ನೆಗೆ ಉತ್ತರವನ್ನ ಬರೀಬೇಕಾದ್ರೆ ಮಗು ಯಾವ ರೀತಿಯಲ್ಲಿ ಆ ಮಗುವ ಉತ್ತರವನ್ನ ಪ್ರೆಸೆಂಟ್ ಮಾಡಿದೆ ಅನ್ನೋದನ್ನ ನೀವು ಗಮನಿಸಬಹುದು. ಸೊ ಇಲ್ಲಿ ಕವಿ ಜೊತೆಗೆ ಆ ಪದ್ಯ ಜೊತೆಗೆ ಆಕರ ಗ್ರಂಥ ಅದನ್ನು ಬರೆದಿರುವಂತದ್ದು, ಜೊತೆಗೆ ಅದಕ್ಕೆ ಆ ಪ್ರಶ್ನೆಗೆ ತಕ್ಕಂತೆ ಒಂದು ರೀತಿಯಲ್ಲಿ ಒಂದಿಷ್ಟು ಇಂಟ್ರೊಡಕ್ಷನ್ ಕೊಟ್ಟಿರುವಂತದ್ದು. ಅದು ಗಮನಿಸ್ಬೇಕು ಮಕ್ಕಳೇ. 4 ಮಾರ್ಕರ್ಗೆ ಸಾಮಾನ್ಯವಾಗಿ ಅಂಕಗಳು ಕಡಿತಗೊಳ್ಳದೆ ಇಲ್ಲಿ 4 ಮಾರ್ಕರ್ ಕ್ವಶನ್ ಅಲ್ಲಿ. ಸೊ ಇಲ್ಲಿ ನೀವು ಅದಕ್ಕೆ ಒಂದು ಹಿನ್ನೆಲೆ ಬರೀಬೇಕಾಗುತ್ತೆ, ಒಂದಿಷ್ಟು ಹಿನ್ನೆಲೆ 1-2-3 ವಾಕ್ಯದಲ್ಲಿ, ಅಥವಾ ಪೂರ್ವ ಪೀಠಿಕೆಯಾಗಿ 1-2-3 ವಾಕ್ಯಗಳನ್ನ ಬರೆದು ನಂತರ ಪ್ರಶ್ನೆಗೆ ತಕ್ಕಂತ ಉತ್ತರವನ್ನ ವಿವರಿಸಿ ಕೊನೆಗೆ ಕನ್ಕ್ಲೂಷನ್ ಕೂಡ ಬರೀಬೇಕಾಗತ್ತೆ. ಅರ್ಥ ಆಯ್ತಾ? ಈಗ ಎಕ್ಸಾಂಪಲ್ ಏನು ಅಂತಂದ್ರೆ, ರಾವಣ ಮತ್ತು ಸೀತೆಯ ನಡುವೆ ನಡೆದಂತ ಸಂಭಾಷಣೆ. ಸೊ ಏನ್ ಮಾಡ್ತೀರಾ, ಆರಂಭದಲ್ಲಿ ನೀವೇನ್ ಮಾಡ್ತೀರಾ, ಆಯ್ಕೆ ಬರೀತೀರಾ, ಕದಡಿದ ಸಲಿಲಂ ತಿಳಿವಂದದೆ ಎಂಬ ಪದ್ಯ ಭಾಗದಿಂದ ಈ ಒಂದು ಸಂದರ್ಭವನ್ನು ವಿವರಿಸಲಾಗಿದೆ. ಜೊತೆಗೆ ಮುಖ್ಯವಾಗಿ ರಾವಣ ಎಲ್ಲಿಂದ ಬರ್ತಾನೆ, ಪ್ರಮದವನದಲ್ಲಿ ಬಹುರೂಪಿಣಿ ವಿದ್ಯೆಯನ್ನ ಒಲಿಸಿಕೊಂಡಂತ ರಾವಣ ಸೀತೆಯನ್ನು ನೋಡಬೇಕು ಅಂತೇಳಿ ಕಾತುರನಾಗಿ ಬರ್ತಾನೆ. ಅದು ಅರಲಂಬುಗಳಿಲ್ಲದ ಮನ್ಮಥನಂತೆ ಬರ್ತಾನೆ.
ಬಂದಂತವನು ಸೀತೆಯೊಂದಿಗೆ ಸಂಭಾಷಣೆಯನ್ನು ಮಾಡ್ತಾನೆ. ಸೊ ಇಲ್ಲಿ ಇಂಟ್ರಡಕ್ಷನ್ ಏನು ಅಂದ್ರೆ, ಅಲ್ಲಿ ಜಿನಭವನದಿಂದ ಹೊರಟು ಬಹುರೂಪಿಣಿ ವಿದ್ಯೆಯನ್ನು ಒಲಿಸಿಕೊಂಡು ಜಿನಭವನದಿಂದ ಹೊರಟು ಸೀತೆಯನ್ನ ನೋಡಲಿ ಕಾತುರದಿಂದ ಮನ್ಮಥನ ಹಾಗೆ ಬರ್ತಾನೆ. ಸೊ ಅದು ಇಂಟ್ರಡಕ್ಷನ್. ಅರ್ಥ ಆಯ್ತಾ? ಅಲ್ಲಿ ಇಬ್ಬರ ನಡುವೆ ಸಂಭಾಷಣೆ ನಡೆಯುತ್ತಲ್ಲ, ಅದನ್ನ ನೀವು ವಿವರಣೆ ಬರೀತೀರ. ನಂತರ ಕೊನೆಗೆ ಹೀಗೆ ಕವಿ ಈ ಪದ್ಯದಲ್ಲಿ ರಾವಣ ಮತ್ತು ಸೀತೆಯ ನಡುವಿನ ಸಂಭಾಷಣೆಯನ್ನು ಬಹಳ ಸೊಗಸಾಗಿ ವಿವರಿಸಿದ್ದಾರೆ. ಈ ರೀತಿ ಕನ್ಕ್ಲೂಷನ್ ಕೂಡ ಬರೀಬೇಕಾಗುತ್ತೆ. ಜೊತೆಗೆ ಸ್ಪಷ್ಟತೆ, ಕಾಗುಣಿತ ದೋಷಗಳಿಲ್ಲದೆ, ಜೊತೆಗೆ ಪ್ರಮುಖವಾದಂತಹ ಅಂಶಗಳನ್ನು ಅಂಡರ್ಲೈನ್ ಮಾಡುವಂಥದ್ದು, ಈ ಎಲ್ಲವನ್ನು ಕೂಡ ಗಮನಿಸಬೇಕು. ಸೊ ಇದು 4 ಅಂಕಕ್ಕೆ ಸಂಬಂಧಪಟ್ಟಂತ ಉತ್ತರವನ್ನ ಪ್ರೆಸೆಂಟ್ ಮಾಡೋ ರೀತಿ. ಓಕೆ, ನೆಕ್ಸ್ಟ್ ಹೂ ವಿಭಾಗದಲ್ಲಿ ಭಾಷಾಭ್ಯಾಸ. ಇಲ್ಲಿ ಭಾಷಾಭ್ಯಾಸ ಮಕ್ಕಳೇ ಗಮನಿಸಿರ್ಬೋದು. ನೀವಿಲ್ಲಿ 6 ಪ್ರಶ್ನೆಗಳಿರುತ್ತೆ. 6 ಪ್ರಶ್ನೆಗಳಲ್ಲಿ 4 ಪ್ರಶ್ನೆಗಳಿಗೆ ಉತ್ತರ ಬರೀಬೇಕು. ಅದರಲ್ಲಿ ನಿಮಗೆ ಪ್ರತಿ ಪ್ರಶ್ನೆಗೆ 3 ಪ್ರಶ್ನೆಗಳಿರುತ್ತೆ. ಸೊ ಇಲ್ಲಿ ಈ ಮಗು ಬರೆದಿರೋದನ್ನು ನೀವು ಗಮನಿಸಬಹುದು ಮಕ್ಕಳೇ. ನಾನು ಕಳೆದ ವಿಡಿಯೋದಲ್ಲಿ ಕೂಡ ಇದನ್ನ ಮೆನ್ಷನ್ ಮಾಡಿದ್ದೆ. ಇಲ್ಲಿ ಭಾಷಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ನೋಡಿ, ಈಗ ಗುಣವಾಚಕ, ತತ್ಸಮ ತದ್ಭವ, ಧಾತು ರೂಪವನ್ನು ಬರೆಯಿರಿ, ಅನ್ಯದೇಶ ಬರೆಯಿರಿ. ಸೊ ಈಗಿದ್ದಾಗ ನೀವೇನ್ ಮಾಡ್ಬೇಕು ಅಂತಂದ್ರೆ, ಎಲ್ಲಾ 6 ಪ್ರಶ್ನೆಗಳಿಗೂ ಅದರಲ್ಲಿ ಇರುವಂತ ಪ್ರತಿ 3 ಪ್ರಶ್ನೆಗಳಿಗೂ ಉತ್ತರವನ್ನ ಬರೀತಾ ಹೋಗಿ. ನಿಮ್ಗೆ ಅಕಸ್ಮಾತ್ ಯಾವ್ದಾದ್ರು ಒಂದು ತಪ್ಪಾದ್ರೆ ಪೂರ್ತಿ ಬಂದಿರುವಂತ ಪ್ರಶ್ನೆಯನ್ನ ಕಡೆಗಣನೆ ಮಾಡ್ತಾರೆ. ಅರ್ಥ ಆಯ್ತಾ? ಸೊ ಅದನ್ನ ಕನ್ಸಿಡರ್ ಮಾಡ್ತಾರೆ. ಸೊ ಕಡಿಮೆ ಅಂಕ ಬಂದಿರೋದನ್ನ ತಗೊಳ್ಳೋದಿಲ್ಲ. ಯಾವ್ದು ಹೆಚ್ಚು ಅಂಕಗಳನ್ನ ಬಂದಿರುತ್ತೆ ಅದನ್ನ ಮಾತ್ರ ಪರಿಗಣಿಸ್ತಾರೆ. ಸೊ ಹಾಗಾಗಿ ದಯಮಾಡಿ ಇದನ್ನ ಗಮನದಲ್ಲಿ ಇಟ್ಕೊಂಡು ಎಲ್ಲಾ 6 ಪ್ರಶ್ನೆಗಳಿಗೂ ಉತ್ತರವನ್ನ ಬರೀರಿ. 6 ಪ್ರಶ್ನೆಗಳಲ್ಲಿ ಪ್ರತಿಯೊಂದು ಪ್ರಶ್ನೆಗೆ ಇರುವಂತಹ 3 ಪ್ರಶ್ನೆಗಳು ಸಬ್ ಕ್ವಶನ್ಸ್ ಏನಿದೆ ಅದೆಲ್ಲವನ್ನೂ ಕೂಡ ನೀವು ಬರಿತಾ ಹೋಗಿ ಅದನ್ನ ನೀಟಾಗಿ ಬರಿಬೇಕು. ನೋಡಿ, ಗುಣವಾಚಕ ಅಂದ್ರೆ ಕಲಿ ಭೀಮ ಕಲಿ, ಹಾಗೆ ಗಟ್ಟಿಪಾದ ಗಟ್ಟಿ, ಶ್ರೇಷ್ಠ ವಿಜ್ಞಾನಿ ಶ್ರೇಷ್ಠ. ನೋಡಿ, ಪ್ರಶ್ನೆ ಪ್ಲಸ್ ಉತ್ತರ ಎರಡೂ ಕೂಡ ಯೋಗಿ ಜೋಗಿ, ಪರೀಕ್ಷಿಸು ಪರೀಕ್ಷಿಸು. ನೋಡಿ, ಇಲ್ಲಿ ಯಾವುದೇ ರೀತಿಯಾದಂತಹ ನಿಮಗೆ ಕಾಗುಣಿತ ದೋಷಗಳಿಲ್ಲ ಮಕ್ಕಳೇ. ಇನ್ನೊಂದು ಗಮನಿಸಬೇಕಾದಂತ ಬಹಳ ಮುಖ್ಯವಾದಂತ ವಿಚಾರ ಏನು ಅಂದ್ರೆ, ವ್ಯಾಕರಣ ಭಾಗದಲ್ಲಿ ಕಾಗುಣಿತ ದೋಷಗಳು ತಪ್ಪಾದ್ರೆ ನಿಮಗೆ ಅಂಕಗಳು ಕಡಿತಗೊಳ್ಳುವ ಸಾಧ್ಯತೆ ಇದೆ. ಎಕ್ಸಾಂಪಲ್ ಹೇಳ್ತೀನಿ. ಏನ್ ಎಕ್ಸಾಂಪಲ್ ಅಂತಂದ್ರೆ, ನೋಡಿ ಇಲ್ಲಿ ಯಶ ಜಸ ಅಲ್ವಾ, ನೀವು ಜಸ ಅಂತ ಬರೆಯೋದನ್ನ ತಗೊಂಡೋಗಿ ಜಸ ಅಥವಾ ಸೇ ಅಂತ ಬರೆದ್ರಿ ಅಂತ ತಿಳ್ಕೊಳ್ಳಿ. ಸೊ ಅದರ ಅರ್ಥ ಕೆಟ್ಟು ಹೋಗುತ್ತೆ. ನಿಮ್ಗೆ ಉತ್ತರ ಗೊತ್ತಿದೆ ಆದ್ರೆ ಇಲ್ಲಿ ಬರೆಯಕ್ ಬರೋದಿಲ್ಲ. ಸೊ ಅವಾಗ ಏನಾಗುತ್ತೆ, ನಿಮ್ಮ ಉತ್ತರ ತಪ್ಪಾಗುತ್ತೆ. ಸೊ ಹಾಗಾಗಿ ಕಾಗುಣಿತ ದೋಷಗಳಿಲ್ಲದೆ ವ್ಯಾಕರಣ ಭಾಗವನ್ನ ಬರೆಯುವಂಥದ್ದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಸೊ ಹಾಗಾಗಿ ಇಲ್ಲಿ ಅದು ಬಹಳ ಮುಖ್ಯ. ಸೊ ಇಲ್ಲಿ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರವನ್ನು ಬರೀತೀರಾ. ಎಲ್ಲಾ ಉತ್ತರಗಳು ಕೂಡ ಸ್ಪಷ್ಟವಾಗಿ ನೇರವಾಗಿ ಇರುವಂಥದ್ದು. ನೆಕ್ಸ್ಟ್ ಪತ್ರಲೇಖನ ಬರೆದಿರುವಂಥದ್ದು. ಪತ್ರಲೇಖವನ್ನ ಗಮನಿಸಬಹುದು ಮಕ್ಕಳೇ. ನೀವು ಇಲ್ಲಿ ದಿನಾಂಕ, ಇಲ್ಲಿ ಇವರು ವ್ಯವಹಾರಿಕ ಪತ್ರವನ್ನು ಆಯ್ಕೆ ಮಾಡ್ಕೊಂಡಿರುವಂಥದ್ದು. ದಿನಾಂಕ, ಸ್ಥಳ ನೀಟಾಗಿದೆ. ಇಂದ ನೋಡಿ ಗಮನಿಸಬಹುದು, ಪ್ಯಾಟ್ರನ್ ನೋಡ್ಬೋದು ನೀವು. ಪ್ರಶ್ನೆ ಏನು, ಒಂದು ಪುಟವನ್ನ ಮುಖ್ಯವಾಗಿ ಒಂದೇ ಪುಟದಲ್ಲಿ ಇಡೀ ಪತ್ರವನ್ನ ಪ್ರೆಸೆಂಟ್ ಮಾಡಿರುವಂಥದ್ದು ಬಹಳ ಮುಖ್ಯ. ಇದು ಮಕ್ಕಳೇ, ಪತ್ರಲೇಖನ ಬರೀಬೇಕಾದ್ರೆ 2 ಪುಟ, ಈಗ ಇಲ್ಲಿ ಅರ್ಧ ಬರ್ದೋದು, ನೆಕ್ಸ್ಟ್ ಪೇಜ್ ಅಲ್ಲಿ ಅರ್ಧ ಬರೆಯೋದು ಮಾಡಬಾರ್ದು. ಮುಖ್ಯವಾಗಿ ನೀವು ಇಲ್ಲೇನಾದ್ರೂ ಅಕಸ್ಮಾತ್ ಏನಾದ್ರು ಪ್ಲೇಸ್ ಇದ್ರೆ ಅದನ್ನ ಬಿಡಿ, ನೆಕ್ಸ್ಟ್ ಪೇಜ್ಗೆ ಹೋಗಿ ಅಲ್ಲಿ ಒಂದು ಪುಟದಲ್ಲಿ ಪತ್ರಲೇಖನವನ್ನ ನೀವು ಪ್ರೆಸೆಂಟ್ ಮಾಡಬೇಕು. ಅದರಲ್ಲೂ ಮುಖ್ಯವಾಗಿ ನೀವು ಗಮನಿಸಬಹುದು, ದಿನಾಂಕ ಸ್ಥಳ ಸ್ಪಷ್ಟತೆ ಇದೆ, ಇವರಿಂದ ಸ್ಪಷ್ಟವಾಗಿದೆ. ಜೊತೆಗೆ ಅಡ್ರೆಸ್ ಬರೀಬೇಕಾದ್ರೆ ಕೂಡ ನೋಡಿ, ಇಲ್ಲಿ ಶಿವಾಂಗಿ ದ್ವಿತೀಯ PUC, ಸೆಂಟ್ ತೆರೇಸಾ ಪದವಿ ಪೂರ್ವ ಕಾಲೇಜು, ಹೂವಿನ ಹಡಗಲಿ, ವಿಜಯಪುರ, ಜೊತೆಗೆ ಪಿನ್ ಕೋಡ್ ಕೂಡ ಸಮೇತ ಸ್ಪಷ್ಟವಾದಂತಹ ಒಂದು ವಿಳಾಸ. ಜೊತೆಗೆ ಟು ಅಡ್ರೆಸ್, ಇವರಿಗೆ ಪ್ರಾಂಶುಪಾಲರಿಗೆ, ಇದು ಕೂಡ ಸ್ಪಷ್ಟತೆ ಇರುವಂತಹ ಒಂದು ವಿಳಾಸ. ಅದಾದ್ಮೇಲೆ ಮಾನ್ಯರೇ, ಆದ್ಮೇಲೆ ವಿಷಯ. ಸೊ ವಿಷಯವನ್ನ ಅಂಡರ್ಲೈನ್ ಮಾಡುವಂಥದ್ದು ಇದು ಬಹಳ ಮುಖ್ಯ. ನೋಡಿ, ಪ್ರತಿಯೊಂದು ಸಣ್ಣ ಸಣ್ಣ ಸೂಕ್ಷ್ಮವಾದಂತ ವಿಚಾರಗಳನ್ನು ಕೂಡ ಬಿಡದೆ ಈ ಮಗು ಫಾಲೋ ಮಾಡಿರುವಂಥದ್ದು. ಸೊ ಹಾಗಾಗಿ ಇದು ಬಹಳ ಮುಖ್ಯ. ನೀವು ಕೂಡ 80ಕ್ಕೆ 80 ತಗೊಳ್ಬೇಕು ಅಂದ್ರೆ ವಿಷಯವನ್ನ ನೀಟಾಗಿ ಅಂಡರ್ಲೈನ್ ಮಾಡ್ಬೇಕಾಗತ್ತೆ. ಆಮೇಲೆ ಪತ್ರದ ಬಾಡಿ, ಒಡಲು ಅಂತ ಏನ್ ಕರಿತೀವಿ, ಅದನ್ನ ಬರೀಬೇಕಾದ್ರೆ ಸ್ಪಷ್ಟತೆ ಇರಬೇಕು. ಏನು, ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಶಿವಾಂಗಿ ಎಂಬ ವಿದ್ಯಾರ್ಥಿಯಾದ ನಾನು ನಿಮ್ಮ ಕಾಲೇಜಿನಲ್ಲಿ ದ್ವಿತೀಯ PUC ನಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಆರಂಭ. ಅದಾದ್ಮೇಲೆ ವಿಷಯಕ್ಕೆ ಬರೋಣ. 4 ದಿನ ರಜೆ. 4 ದಿನ ರಜೆ ಅಂತಂದಾಗ ದಯಮಾಡಿ ಮಕ್ಕಳೇ ರಜಾ ಪತ್ರವನ್ನ ಬರೀಬೇಕಾದ್ರೆ ದಿನಾಂಕವನ್ನ ಮೆನ್ಷನ್ ಮಾಡೋದನ್ನ ಮರಿಬೇಡಿ. ಕೆಲವರು ಏನ್ ಮಾಡ್ತಾರೆ, 4 ದಿನ ರಜೆ ಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ, ಎಲ್ಲ ಕರೆಕ್ಟ್ ಬರ್ದಿರ್ತೀರ, ಯಾವ ದಿನ ರಜೆ ಕೊಡಬೇಕು ಅನ್ನೋದನ್ನೇ ಮರ್ತು ಬಿಟ್ಟಿರ್ತೀರ. ಸೊ ಅದು ಬರೀಲಿಲ್ಲ ಅಂತಂದ್ರೆ ಹೋಯ್ತು ನಿಮ್ಮ ಅಂಕ ಅಲ್ವಾ. ಸೊ ಹಾಗಾಗಿ ಇದು ಬಹಳ ಮುಖ್ಯ. ನೀವು ಗಮನಿಸಬಹುದು, ಪತ್ರದ ಒಡಲಿಗೆ ಆಮೇಲೆ ಪ್ರತಿಯೊಂದು ಹಂತಗಳಿಗೂ ಕೂಡ ಮಾರ್ಕ್ಸ್ ಬೈಫರ್ಗೇಟ್ ಆಗ್ತಾ ಹೋಗುತ್ತೆ ಮಕ್ಕಳೇ.
ಇಂದ ಅಡ್ರೆಸ್ಸು, ಟು ಅಡ್ರೆಸ್ಸು, ದಿನಾಂಕ, ಪತ್ರದ ಒಂದು ಮಾನ್ಯರೇ ವಿಷಯ, ಪತ್ರದ ಮುಕ್ತಾಯ, ಪತ್ರದ ಬಾಡಿ, ಪ್ರತಿಯೊಂದಕ್ಕೂ ಕೂಡ ಅದರದ್ದೇ ಆದಂತ ಅಂಕಗಳಿರುತ್ತೆ. ಸೊ ಜೊತೆಗೆ ಈ ಪತ್ರದ ಒಡಲಿನಲ್ಲಿ ಬರೀಬೇಕಾದ್ರೆ, ಬಾಡಿನಲ್ಲಿ ಬರೀಬೇಕಾದ್ರೆ ನಿಮ್ಮ ಭಾಷಾ ಶೈಲಿ ಕೂಡ ಬಹಳ ಮುಖ್ಯ ಆಗುತ್ತೆ. ಯಾವುದೇ ಕಾಗುಣಿತ ದೋಷಗಳಿಲ್ಲದೆ, ಜೊತೆಗೆ ಸೆಂಟೆನ್ಸ್ ಎರರ್ ಇಲ್ಲದೆ ನೀವಲ್ಲಿ ಬರೀತಾ ಹೋಗ್ಬೇಕಾಗುತ್ತೆ. ಸೊ ನೆಕ್ಸ್ಟ್ ನಿಮಗೆ ಪ್ರಬಂಧ, ಇಲ್ಲಿ ಬಹಳ ಮುಖ್ಯ ಮಕ್ಕಳೇ. 80ಕ್ಕೆ 80 ತಗೊಳ್ಳುವಂತ ವಿದ್ಯಾರ್ಥಿಗಳು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಾದಂತ ವಿಚಾರ ಏನು ಅಂತಂದ್ರೆ ಪ್ರಬಂಧ ರಚನೆ. ನಿಮಗೆ ಇಲ್ಲಿ 2 ವಿಚಾರಗಳಿರುತ್ತೆ. ಆ 2 ವಿಷಯಗಳಿಗೆ ಸಂಬಂಧಪಟ್ಟಂತೆ ಯಾವ್ದಾದ್ರು ಒಂದನ್ನ ನೀವು ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ. ಆ ಒಂದನ್ನ ಆಯ್ಕೆ ಮಾಡ್ಕೊಂಡು ಅದನ್ನ ನೀಟಾಗಿ ಪ್ರೆಸೆಂಟ್ ಮಾಡ್ಬೇಕಾಗತ್ತೆ. ಪ್ರೆಸೆಂಟ್ ಮಾಡೋದಕ್ಕೆ ಮುಂಚೆ ನೀವು ಗಮನದಲ್ಲಿ ಇಟ್ಕೊಳ್ಬೇಕು, ಒಂದು ಪ್ರಬಂಧ ರಚನೆ ಮಾಡ್ಬೇಕಾದ್ರೆ ಅದಕ್ಕೆ ಪೀಠಿಕೆ ಇರಬೇಕು, ವಿವರಣೆ ಇರಬೇಕು, ಕನ್ಕ್ಲೂಷನ್ ಅಂದ್ರೆ ಉಪಸಂಹಾರ ಇರಬೇಕು. ಇಂಟ್ರೊಡಕ್ಷನ್, ಡೆವಲಪ್ಮೆಂಟ್ ಮತ್ತೆ ಕೊನೆಗೆ ಕನ್ಕ್ಲೂಷನ್. ಸೊ ಈ 3 ಹಂತಗಳನ್ನ ನೀವು ಪಾಲನೆ ಮಾಡಬೇಕು. ಸೊ 3 ಹಂತಗಳನ್ನ ನೋಡಿ ಇಲ್ಲಿ ಮಗು ಎಷ್ಟು ನೀಟಾಗಿ ಪ್ರೆಸೆಂಟ್ ಮಾಡಿದೆ ಅಂದ್ರೆ ನೋಡಿ, ಪೀಠಿಕೆ, ವಿಷಯ ವಿವರಣೆ, ಜೊತೆಗೆ ಉಪಸಂಹಾರ. ಸೊ ಜೊತೆಗೆ ಇಲ್ಲಿ ಏನು ಅಂತಾನೆ ವಿಷಯಬದ್ಧವಾಗಿರ್ಬೇಕು. ಯಾವುದೇ ವಿಷಯವನ್ನ ತಗೊಳ್ಳಿ, ನೀವು ಯಾವುದೇ ಟಾಪಿಕ್ ತಗೊಳ್ಳಿ ಪ್ರಬಂಧ ರಚನೆಗೆ, ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಇರಬೇಕು. ಕೆಲವರು ಏನ್ ಮಾಡ್ತೀರಾ ಅಂದ್ರೆ ಈಗ ಒಂದು ವಿಚಾರವನ್ನು ಬಿಟ್ಟು ಬೇರೆ ವಿಚಾರದ ಬಗ್ಗೆ ಬರಿತಾ ಹೋಗೋದು. ನೀವು ತಿಳ್ಕೊಂಡಿರ್ಬೋದು, ಪೇಜ್ ತುಂಬಿಸ್ಬಿಟ್ರೆ ಅಥವಾ 2 ಪೇಜ್ 3 ಪೇಜ್ ಬರೆದ ತಕ್ಷಣ ಕೊಟ್ಬಿಡ್ತಾರೆ ಮಾರ್ಕ್ಸ್ ಅನ್ನೋದು ಒಂದು ತಪ್ಪು ಕಲ್ಪನೆ. ದಯಮಾಡಿ ಅದನ್ನ ನಿಮ್ಮ ತಲೆಯಿಂದ ದೂರ ಹಾಕಿ ವಿಷಯಬದ್ಧವಾಗಿರ್ಬೇಕು. ಕೊಡ್ಬೋದು, ಎಲ್ಲ ಒಂದು ಮಾರ್ಕ್ಸ್ ಕೊಡ್ಬೋದು ಅಷ್ಟೇ, ಬಟ್ ಆದ್ರೆ 4ಕ್ಕೆ 4 ಅಂಕಗಳನ್ನ ನೀವು ತಗೊಳ್ಬೇಕು ಅಂದ್ರೆ ದಯಮಾಡಿ ವಿಷಯಬದ್ಧವಾಗಿರ್ಬೇಕು. ಜೊತೆಗೆ ಹಂತಗಳನ್ನ ಫಾಲೋ ಮಾಡಬೇಕು, ಜೊತೆಗೆ ಪ್ರಮುಖವಾದಂತ ಅಂಶಗಳನ್ನ ಅಂಡರ್ಲೈನ್ ಮಾಡಬೇಕು. ಜೊತೆಗೆ ಮಕ್ಕಳೇ ನೀವು ಇನ್ನೊಂದು ಗಮನಿಸಿ, ಪ್ರಬಂಧ ರಚನೆಯಲ್ಲಿ ನಿಮ್ಮ ಭಾಷಾ ಶೈಲಿಯನ್ನ, ನಿಮ್ಮ ಭಾಷಾ ಪ್ರೌಢಿಮೆಯನ್ನ ಪ್ರದರ್ಶನ ಮಾಡೋದಕ್ಕೆ ಒಂದು ಅವಕಾಶ ಇದೆ. ಹೇಗೆ? ನಿಮಗೆ ಗೊತ್ತಿರುವ ನುಡಿಗಟ್ಟುಗಳು, ನಿಮಗೆ ಗೊತ್ತಿರುವ ಗಾದೆಗಳು, ನಿಮಗೆ ಗೊತ್ತಿರುವ ಪ್ರಮುಖವಾದಂತಹ ಗಣ್ಯ ವ್ಯಕ್ತಿಗಳ ಹೇಳಿಕೆಗಳು, ಇವೆಲ್ಲವನ್ನ ಸೇರಿಸ್ಕೊಂಡು ನೀವು ಅದರಲ್ಲಿ ನಿಮ್ಮ ಎಫರ್ಟ್ ಅನ್ನ ಹಾಕಿದ್ರೆ ಖಂಡಿತ ನಿಮಗೆ 4ಕ್ಕೆ 4 ಅಂಕಗಳು ಕೊಟ್ಟೇ ಕೊಡ್ತಾರೆ. ಸೊ ಹಾಗಾಗಿ ಇಲ್ಲಿ ನಿಮ್ಮ ಭಾಷಾ ಕಲಿಕೆ, ಭಾಷಾ ಪ್ರೌಢಿಮೆ ಏನಿದೆ ಇಲ್ಲಿವರೆಗೂ ಕಲ್ತಿರುವಂತದ್ದು ಅದೆಲ್ಲವನ್ನ ಪ್ರದರ್ಶನ ಮಾಡುವಂತಹ ಒಂದು ಅವಕಾಶ ಇರೋದು ಪ್ರಬಂಧ ರಚನೆಯಲ್ಲಿ. ಸೊ ನಿಮಗೆ ಗೊತ್ತಿರುತ್ತೆ, ಟಾಪಿಕ್ ಗೊತ್ತಿರುತ್ತೆ, ವಿಷಯ ಗೊತ್ತಿರುತ್ತೆ, ಆದ್ರೆ ಅದನ್ನ ಪ್ರೆಸೆಂಟ್ ಮಾಡೋ ರೀತಿ ಬಹಳ ಮುಖ್ಯ ಆಗುತ್ತೆ. ಸೊ ಹಾಗಾಗಿ ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಗಮನದಲ್ಲಿ ಇಟ್ಕೊಂಡು ನೀವು ಬರೆದ್ರೆ ಖಂಡಿತವಾಗಿ ಅಂಕಗಳು ಸಿಗುವಂಥದ್ದು. ನೋಡಿ ಇಲ್ಲಿ ಕೊನೆಗೆ ಮಕ್ಕಳೇ ಕೊನೆ ಭಾಗದಲ್ಲಿ ಎಲ್ಲ ಪ್ರಶ್ನೆ ಪತ್ರಿಕೆಗಳಿಗೆ, ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ಮಾಡಿದಾದ್ಮೇಲೆ ಈ ಮಗು ನೋಡಿ ಎಕ್ಸ್ಟ್ರಾ ಕ್ವಶನ್ ಅನ್ನ ಕೊನೆಯಲ್ಲಿ ಬರೆದಿದೆ. ಸೊ ನೀವು ಇದನ್ನ ಗಮನದಲ್ಲಿ ಇಟ್ಕೊಳ್ಬೇಕು. ಯಾಕಂತಂದ್ರೆ ಪ್ರಬಂಧ ರಚನೆಗೆ ತುಂಬಾ ಸಮಯ ಬೇಕು ಅಲ್ವಾ? ಯಾಕಂದ್ರೆ ನೀವು ಯೋಚನೆ ಮಾಡಿ ಬರೆಯುವಂತ ಒಂದು ವಿಚಾರ. ಸೊ ಹಾಗಾಗಿ ಎಲ್ಲವನ್ನ ಬರೆದ ನಂತರ ನಿಮಗೆ ಸಮಯ ಎಷ್ಟಿರುತ್ತೆ ಆ ಸಮಯವನ್ನ ನೋಡ್ಕೊಂಡು ನೀವು ಕೊನೆಗೆ ಎಕ್ಸ್ಟ್ರಾ ಕ್ವಶನ್ಸ್ ಏನೇನಿದೆ ಎಲ್ಲಾ ವಿಭಾಗದಲ್ಲೂ ಒಂದೊಂದು ಪ್ರಶ್ನೆಗಳನ್ನ ಬರ್ಕೊಳ್ತಾ ಹೋಗಿ. 2 ಮಾರ್ಕರಲ್ಲಿ 1 ಪ್ರಶ್ನೆಗಳು, ಆಮೇಲೆ 3 ಮಾರ್ಕರಲ್ಲಿ 1 ಪ್ರಶ್ನೆ, ಆಮೇಲೆ 4 ಅಂಕದ ಪ್ರಶ್ನೆ, ಜೊತೆಗೆ ಎಲ್ಲಾದ್ರಲ್ಲೂ ಕೂಡ 1 ಪ್ರಶ್ನೆಗಳನ್ನ ಎಕ್ಸ್ಟ್ರಾ ಬರೀತಾ ಹೋಗಿ. ಸೊ ಅವಾಗ ನಿಮಗೆ ಒಳ್ಳೆ ಅಂಕಗಳು ಬರೋದಕ್ಕೆ ಸಾಧ್ಯ. ಮೊದಲೇ ನೀವು ಎಕ್ಸ್ಟ್ರಾ ಕ್ವಶನ್ ಬರೀತಾ ಹೋದ್ರಿ ಅಂದ್ರೆ ಪ್ರಬಂಧ ರಚನೆಗೆ ನಿಮಗೆ ಸಮಯ ಸಿಗೋದಿಲ್ಲ, ಅಲ್ಲಿ ಅಂಕಗಳನ್ನ ಕಳ್ಕೊಳ್ಬೇಕಾಗತ್ತೆ. ಸೊ ಹಾಗಾಗಿ ಇದೆಲ್ಲವನ್ನ ಗಮನದಲ್ಲಿ ಇಟ್ಕೊಳ್ಳಿ ಮಕ್ಕಳೇ. ಬಹಳ ನೀಟಾಗಿ ಬರೀರಿ, ಒಳ್ಳೆ ಪ್ರೆಸೆಂಟೇಶನ್ ಮಾಡಿ, ಜೊತೆಗೆ ಪ್ರಶ್ನೆ ಪತ್ರಿಕೆಯನ್ನ ಉತ್ತರವನ್ನ ಬರೆಯೋದಕ್ಕೆ ಮುಂಚೆ ಪ್ರಶ್ನೆ ಪತ್ರಿಕೆಯನ್ನ ನೀಟಾಗಿ ಒಂದ್ಸರಿ ಓದ್ಕೊಳ್ಳಿ. ಜೊತೆಗೆ 1 ನಿಮಿಷ ಕಣ್ಮುಚ್ಚಿ ನೀವು ಧ್ಯಾನವನ್ನ ಮಾಡ್ಕೊಂಡು ನೀವು ಏನೇನು ಓದಿದಿರೋ ಅದೊಂದ್ಸರಿ ರೀಕಾಲ್ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದು ಬಹಳ ಮುಖ್ಯವಾಗಿ ಮಕ್ಕಳೇ, ಎಕ್ಸಾಮ್ಗೆ ಹೋಗೋದಕ್ಕೆ ಮುಂಚೆ ದಯಮಾಡಿ ಈ ಹಾಡು ಹರಟೆಗಳನ್ನ ಹೊಡಿತಾ ಹೋಗ್ಬೇಡಿ. ಯಾಕಂದ್ರೆ ನೀವು ಮನೆಗೆ ಎಲ್ಲ ಓದಿ ಪ್ರಿಪರೇಷನ್ ಆಗಿ ಬಂದಿರ್ತೀರಾ, ಯಾರೋ ಸ್ನೇಹಿತ ಸಿಕ್ಕದ ಕೆಲ್ಸಕ್ಕೆ ಬಾರದಿರೋ ವಿಚಾರಗಳೆಲ್ಲ ಮಾತಾಡ್ಕೊಂಡು ಓದಿರೋದೆಲ್ಲ ಮರ್ತ್ಕೊಂಡು, ಸೊ ಈ ರೀತಿ ಆಗುವಂತ ಸಂಭವಗಳಿರುತ್ತೆ. ದಯಮಾಡಿ ಮನೆಯಿಂದ ನೇರವಾಗಿ ಎಕ್ಸಾಮ್ ಹಾಲ್ಗೆ ಹೋಗ್ತೀರಾ, ಒಂದು ಅರ್ಧ ಗಂಟೆ ಮುಂಚಿತವಾಗಿ ಹೋಗಿ ನಿಮ್ಮ ರೋಲ್ ನಂಬರ್ ಅಥವಾ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಎಲ್ಲಿದೆ ನೋಡ್ಕೊಳ್ಳಿ, ಹಾಲ್ ಯಾವ್ದು ಅಂತ ನೋಡ್ಕೊಳ್ಳಿ. ಏನು ಕಾಮ್ ಆಗಿ ಸ್ವಲ್ಪ ಯಾವುದೇ ಟೆನ್ಷನ್ ಇಲ್ಲದೆ ಆರಾಮಾಗಿ ಹೋಗಿ ಕೂತ್ಕೊಳ್ಳಿ ನಿಮ್ಮ ಪ್ಲೇಸಲ್ಲಿ. ಯಾರು ಏನ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, ಯಾರು ಇನ್ವಿಜಿಲೇಟರ್ ಅನ್ನೋದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಆರಾಮಾಗಿ ಕೂತ್ಕೊಳ್ಳಿ, 1 ನಿಮಿಷ ಬ್ರೀತ್ ಮಾಡಿ, ಕಾಮ್ ಆಗಿರಿ. ಪ್ರಶ್ನೆ ಪತ್ರಿಕೆ ಕೊಡ್ತಾರೆ, ನೀಟಾಗಿ ಓದ್ಕೊಳ್ಳಿ. ಅಲ್ಲಿಗೆ ನಿಮಗೆ ಗೊತ್ತಾಗ್ಬಿಡುತ್ತೆ ನಾನು ಕಾನ್ಫಿಡೆಂಟ್ ಆಗಿದ್ದೀನಿ ಅಂತ. ಸೊ ಯಾವ್ಯಾವ ಪ್ರಶ್ನೆಗಳು ಬರುತ್ತೆ ಆ ಪ್ರಶ್ನೆಗಳನ್ನ ಟಿಕ್ ಮಾಡ್ಕೊಳ್ಳಿ, ಆ ಪ್ರಶ್ನೆಗಳಿಗೆ ಉತ್ತರವನ್ನ ಬರೀತಾ ಹೋಗಿ. ಕೊನೆಗೆಲ್ಲ ಬರ್ದಾದ್ಮೇಲೆ ಒಂದ್ಸರಿ ಚೆಕ್ ಮಾಡ್ಕೊಂಬನ್ನಿ, ಏನಾದ್ರು ಎರರ್ಸ್ ಇದೆಯಾ, ಯಾವ್ದಾದ್ರು ಪ್ರಶ್ನೆಯನ್ನ ಬಿಟ್ಟಿದ್ದೀನಾ ಅನ್ನೋದನ್ನೆಲ್ಲ ಒಂದ್ ಕಡೆಯಿಂದ ಚೆಕ್ ಮಾಡ್ಕೊಂಬನ್ನಿ. ಕೊನೆಗೆ ಸಮಯ ಉಳಿದಿದೆ ಎಕ್ಸ್ಟ್ರಾ ಕ್ವಶನ್ ಕೂಡ ಬರೀರಿ. ಬರೆದಾದ್ಮೇಲೆ ಇಡೀ ಸಮಯ ಏನಿದೆ 3 ಗಂಟೆ, ಆ 3 ಗಂಟೆನೂ ಕೂಡ ಸದುಪಯೋಗ ಪಡಿಸ್ಕೊಳ್ಳಿ. ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಮುಗಿದೋಯ್ತು 2.5 ಗಂಟೆಗೆ ಮುಗಿದೋಯ್ತು
ಪ್ರಶ್ನೆ ಪತ್ರಿಕೆ ಆಗೋಯ್ತಲ್ಲ ಕ್ಲೋಸ್ ಮಾಡ್ಬಿಟ್ಟು ನಿದ್ದೆ ಮಾಡ್ಬಿಡ್ತಾರೆ. ಆ ರೀತಿ ಮಾಡಕ್ ಹೋಗ್ಬೇಡಿ ದಯಮಾಡಿ. ಸಮಯ ಉಳಿದಿದ್ರೆ ಎಕ್ಸ್ಟ್ರಾ ಕ್ವಶನ್ ಬರೀರಿ, ಇಲ್ಲ ಇನ್ನೊಂದ್ಸರಿ ಕ್ವಶನ್ ಪೇಪರ್ನ ನೀಟಾಗಿ ನೋಡಿ ಯಾವ ಪ್ರಶ್ನೆ ಆದ್ರೂ ಬಿಟ್ಟಿದ್ದೀನ ಅಂತ. ನಿಮ್ಮ ಉತ್ತರ ಪತ್ರಿಕೆಯನ್ನ ಒಂದ್ಸರಿ ಚೆಕ್ ಮಾಡಿ ಏನಾದ್ರು ಎರರ್ಸ್ ಇದೆಯಾ ಅಂತ. ಸೊ ಇದೆಲ್ಲವನ್ನ ಗಮನಿಸಿ ದಯಮಾಡಿ ಉತ್ತರ ಪತ್ರಿಕೆಯಲ್ಲಿ ಬರೀರಿ. ಜೊತೆಗೆ ನಿಮ್ಮ ಉತ್ತರಗಳೇನಿದೆ ನೇರವಾಗಿ ಸ್ಪಷ್ಟವಾಗಿ, ಜೊತೆಗೆ ಕಾಗುಣಿತ ದೋಷಗಳಿದೆ ಇರಲಿ ಅಂತ ಹೇಳ್ತಾ ನಿಮ್ಮ ಎಕ್ಸಾಮ್ಗೆ ಆಲ್ ದ ಬೆಸ್ಟ್ ಅಂತ ಹೇಳಿ ಎಲ್ಲರೂ ಕೂಡ ಒಳ್ಳೆ ಅಂಕಗಳನ್ನು ತಗೊಳ್ಳಿ ಅಂತೇಳಿ ನನ್ನ ವಿಡಿಯೋವನ್ನು ಮುಗಿಸ್ತೀನಿ. ನಮಸ್ಕಾರ.